ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಇವತ್ತಿನ ವ್ಲಾಗ್ನ ಮಾಡ್ತಾ ಇದ್ದೀನಿ. ಓಕೆ ಗೈಸ್, ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವ್ಲಾಗ್ನ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನೀವು ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡುವ ಎಲ್ಲ ನ್ಯೂ ವೀಡಿಯೋಸ್ನ ನೋಟಿಫಿಕೇಷನ್ ನಿಮ್ಗೆ ಬಂದು ತಲುಪುತ್ತೆ. ಓಕೆ, ವ್ಲಾಗ್ನ ಕಂಟಿನ್ಯೂ ಮಾಡೋಣ ಬನ್ನಿ. ಆ್ಯಕ್ಚುಲಿ ಇವತ್ತು ಬಂದು ನಾನು ಒಂದು ಕುಕಿಂಗ್ ವ್ಲಾಗ್ನ ಮಾಡ್ತಾ ಇದ್ದೀನಿ. ಕುಕಿಂಗ್ ವ್ಲಾಗ್ಗೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಿದ್ದೀರಾ. ತುಂಬಾ ಬೇರೆ ಬೇರೆ ರೀತಿಯ ಕುಕಿಂಗ್ಸ್ ವ್ಲಾಗ್ನ ಹಾಕಿ ಅಂತ ಹೇಳ್ತಿದ್ದೀರಾ, ರೆಸಿಪಿ ವ್ಲಾಗ್ನ ಹಾಕಿ ಅಂತ ಹೇಳ್ತಿದ್ದೀರಾ. ಅದಕ್ಕೋಸ್ಕರ ನಿಮ್ಮ ರಿಕ್ವೆಸ್ಟ್ ಮೇರೆಗೆ ನಾನು ಕುಕಿಂಗ್ ವ್ಲಾಗ್ನ ಮಾಡ್ತಾಯಿದ್ದೀನಿ. ಓಕೆ ಗೈಸ್, ಇವತ್ತು ರೆಸಿಪಿ ಬಂದು ಪೂರಿ ಮತ್ತು ತರಕಾರಿ ಸಾಗು ಮಾಡಿದೆ. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಕ್ವಿಕ್ಕಾಗಿ ಆಗುತ್ತೆ, ಬೇಗ ಕೂಡ ಮಾಡ್ಕೋಬೋದು. ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಓಕೆ ಗೈಸ್, ನಾನಿವತ್ತು ಬಂದು ಫಸ್ಟು ಪೂರಿನ ಯಾವ ರೀತಿ ಕಲಿಸ್ಕೋಬೇಕು ಅಂದರೆ ಹಸಿಟ್ಟು ಯಾವ ರೀತಿ ಕಲಿಸ್ಕೋಬೇಕು ನಾದ್ಕೋಬೇಕು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಫಸ್ಟು ಒಂದು 2 ಕಪ್ ಆಗಷ್ಟು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಹಾಗೆ ಒಂದು 1/4 ಕಪ್ ಆಗಷ್ಟು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ. ಮೈದಾ ಬೇಕಿದ್ರೆ ನಿಮಗೆ ಆಪ್ಷನಲ್, ಬೇಡ ಅಂದರೆ ನೀವು ಅದನ್ನು ಸ್ಕಿಪ್ ಕೂಡ ಮಾಡ್ಬೋದು. ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು, ನಾನು ಇಷ್ಟು ಹಿಟ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ನೀಟಾಗಿ ಉಪ್ಪು ಕೂಡ ಎಲ್ಲ ಕಡೆ ಸರ್ಕ್ಯುಲೇಟ್ ಆಗೋ ಥರ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಿಕ್ಸ್ ಎಲ್ಲ ಆದಮೇಲೆ ಇದಕ್ಕೆ ಒಂದು ಕೀ ಇಂಗ್ರೀಡಿಯೆಂಟ್ ಇದೆ, ಅದನ್ನು ಆ್ಯಡ್ ಮಾಡೋದ್ರಿಂದ ಪೂರಿ ತುಂಬಾ ಸಾಫ್ಟಾಗಿ ಹಾಗೆ ತುಂಬ ಉಬ್ಬಿ ಬರುತ್ತೆ. ನೋಡ್ತಾ ಇರ್ಬೋದು ಏನು ಆ್ಯಡ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ 1 ಕಪ್ ಆಗಷ್ಟು ಮೊಸರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಯಾರಿಗೆ ಗೊತ್ತೋ ಇಲ್ಲೋ ಗೊತ್ತಿಲ್ಲ, ನನಗಂದು ಇದನ್ನು ಹಾಕ್ದಾಗಿಂದ ತುಂಬಾ ಚೆನ್ನಾಗಿ ಬರುತ್ತೆ ಪೂರಿ. ಫಸ್ಟೆಲ್ಲ ನಾನು ಪೂರಿ ಮಾಡೋವಾಗ ತುಂಬ ಅಪ್ಪಚ್ಚಿ ಥರ ರೊಟ್ಟಿ ಥರ ಆಗಿಬಿಡ್ತಿತ್ತು. ಆದರೆ ಈಗ ಮೊಸರನ್ನ ಆ್ಯಡ್ ಮಾಡಿ ಪೂರಿ ಹಿಟ್ಟನ್ನ ಕಲಸಿ ಇಡೋದ್ರಿಂದ ತುಂಬಾ ಸಾಫ್ಟು ಮತ್ತು ಪಫಿಯಾಗಿ ಬರುತ್ತೆ. ತುಂಬಾ ಚೆನ್ನಾಗಿ ಕೂಡ ಆಗುತ್ತೆ. ತುಂಬ ಖುಷಿಯಾಗುತ್ತೆ ಆ ಥರ ಪಫಿ ಆಗೆಲ್ಲ ಬಂದರೆ. ಹಾಗೆ ಇದನ್ನು ಮೊಸರು ಹಾಕ್ಕೊಂಡು ನೀಟಾಗೆ ಹಸಿಟ್ಟನ್ನ ನಾದ್ಕೊಳ್ಬೇಕಾಗುತ್ತೆ. ನೀಟಾಗೆ ಅದನ್ನೆಲ್ಲ ನೀಟಾಗೆ ನಾದ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋದು. ಸ್ವಲ್ಪನೇ ನೀರು ಹಾಕ್ಕೊಂಡು ಸ್ವಲ್ಪನೇ ನೀಟಾಗೆ ಯಾವುದೇ ರೀತಿ ಬಬಲ್ ಬರದೇ ಹಿಟ್ಟನ್ನ ಕಲಿಸ್ಕೋಬೇಕಾಗುತ್ತೆ. ನೀಟಾಗಿ ಕಲಿಸ್ಕೊಳ್ಳಿ. ಸ್ವಲ್ಪ ದೊಡ್ಡ ಪಾತ್ರೆನೇ ತಗೊಳ್ಳಿ, ಯಾಕಂದರೆ ಚಿಕ್ಕ ಪಾತ್ರೆ ಅಂತ ಹೇಳಿದ್ರೆ ಹಸಿಟ್ಟೆಲ್ಲ ಈಚೆ ಬೀಳೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ದೊಡ್ಡ ಪಾತ್ರೆನೇ ತಗೊಂಡು ನೀಟಾಗಿ ಹಸಿಟ್ಟನ್ನೆಲ್ಲ ಕಲಸಿ ಎತ್ತಿಟ್ಕೊಳ್ಳಿ. ನೋಡ್ತಾ ಇರ್ಬೋದು, ನಾನು ತುಂಬಾ ನೀಟಾಗಿ ನಾದ್ಕೋತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಅಂದರೆ ಗಟ್ಟಿಯಾಗಿ ನಾದ್ಕೋತೀವೋ ಅಷ್ಟು ಸಾಫ್ಟಾಗಿ ಬರುತ್ತೆ ಪೂರಿ. ಯಾಕಂತ ಹೇಳಿದ್ರೆ ಒಂದೊಂದು ಪೂರಿ ಆದಮೇಲೆ, ನಾನು ಮಾಡೋ ಪೂರಿ ನೀವು ಎಷ್ಟೇ ಹೊತ್ತಿಟ್ಟಿದ್ರೂ ಕೂಡ ಅದು ಸಾಫ್ಟ್ನೆಸ್ನ ಬಿಡಲ್ಲ, ಗಟ್ಟಿ ಆಗಲ್ಲ, ರೊಟ್ಟಿ ಥರ ಆಗಲ್ಲ. ನೀವು ಕೂಡ ಟ್ರೈ ಮಾಡಿ, ನೀವು ಕೂಡ ಹೇಳ್ತೀರಾ ಇದೇ ರೀತಿ ಬರುತ್ತೆ ಅಂತ. ಆದರೆ ಒಬ್ಬೊಬ್ಬರು ಮಾಡೋ ಪೂರಿ ಏನಾಗುತ್ತೆ ಅಂದರೆ ಒಂಥರ ರೊಟ್ಟಿ ಥರ ಆಗಿಬಿಡುತ್ತೆ. ಅವ್ರು ಚೆನ್ನಾಗಿ ನಾದಿರಲ್ಲ, ಚೆನ್ನಾಗಿ ನೆಂದಿರಲ್ಲ ಪೂರಿ ಹಿಟ್ಟು. ಅದಕ್ಕೋಸ್ಕರ ಆ ರೀತಿ ಆಗಿಬಿಡುತ್ತೆ. ಅದೇ ನೋಡಿ ಬೇಕಾದರೆ ಹೋಟೆಲ್ಸಲ್ಲೆಲ್ಲ ಅವರು ಮೈದಾನ ಯೂಸ್ ಮಾಡಿರ್ತಾರೆ, ಅದರಿಂದ ಕೂಡ ಸಾಫ್ಟಾಗೇ ಇರುತ್ತೆ. ಗೋಧಿ ಯೂಸ್ ಮಾಡಿದ್ರೆ ಅದು ಗಟ್ಟಿಯಾಗಿಬಿಡುತ್ತೆ ಅಂತ ಹೇಳ್ತಾರೆ. ನೋವೇ, ನೀವು ಈ ಥರ ನಾದಿ ಹಿಟ್ಟನ್ನು ಎತ್ತಿಡೋದ್ರಿಂದ ತುಂಬಾ ಚೆನ್ನಾಗಿ ಸಖತ್ತಾಗಿ ಬರುತ್ತೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ. ಒಂದಷ್ಟು ಹಿಟ್ಟನ್ನ ನೀಟಾಗಿ ನಾದ್ಕೊಂಡು ಸೈಡಲ್ಲಿ ಇಟ್ಕೊಂಡೆ. ಇನ್ನೊಂದು ಸ್ವಲ್ಪ ಹಿಟ್ಟಿತ್ತು, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನೀಟಾಗಿ ಅದು ಕೂಡ ಕಲಿಸ್ಕೊತಾ ಇದ್ದೀನಿ. ಓಕೆ, ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ. ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ಒಂದು ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಿತ್ತು. ತುಂಬಾ ಜನ ಹೇಳ್ತಿದ್ದೀರಾ, ತುಂಬ ಚೆನ್ನಾಗಿ ವ್ಲಾಗ್ಸ್ನ ಮಾಡ್ತಿದ್ದೀರಾ, ಹಾಗೆ ಸಬ್ಸ್ಕ್ರೈಬ್ ಕೂಡ ತುಂಬ ಚೆನ್ನಾಗಿ ಮಾಡ್ತಿದ್ದೀರಾ. ತುಂಬ ಚೆನ್ನಾಗಿ ಕೇಳ್ತಿದ್ರು ಇನ್ಸ್ಟಾಗ್ರಾಮಲ್ಲಿ ಕೂಡ 1000 ಸಬ್ಸ್ಕ್ರೈಬರ್ಸ್ ಆಗಿದ ತಕ್ಷಣ ಲೈವಲ್ಲಿ ಬರ್ತೀನಿ ಅಂತ. ನನಗೆ ಸ್ವಲ್ಪ ಭಯ ಇದೆ, ತುಂಬ ಜನ ಲೈವ್ಗೆ ಜಾಯ್ನ್ ಆಗ್ತೀರಾ ಇಲ್ವಾ, ಏನು ಎತ್ತ ಅಂತ. ಅದಕ್ಕೋಸ್ಕರ ನಾನು ಇನ್ಸ್ಟಾಗ್ರಾಮಲ್ಲಿ ಇನ್ಫಾರ್ಮ್ ಮಾಡಿ ಯೂಟ್ಯೂಬಲ್ಲಿ ಲೈವ್ಗೆ ಬರ್ತೀನಿ. ಡೋಂಟ್ ವರಿ, ಬರ್ತೀನಿ ಆದಷ್ಟು ಬೇಗ. ಆಲ್ಮೋಸ್ಟ್ ಈಗ 2000 ಸಬ್ಸ್ಕ್ರೈಬರ್ಸ್ ಆಗೋಕ್ಕೆ ರೀಚ್ ಆಗ್ತಾ ಇದೆ. 1700 ಎಷ್ಟು ಇದೆ, 2000 ಸಬ್ಸ್ಕ್ರೈಬರ್ಸ್ ಕೂಡ ಆಗ್ತಾಯಿದೆ. ಎಲ್ಲರೂ ಅದೇ ಹೇಳ್ತಿದ್ರು, 1000 ಸಬ್ಸ್ಕ್ರೈಬರ್ಸಿಂದ 2000 ಆಗ್ತಿದೆ ಮ್ಯಾಮ್, ಬೇಗ ಬನ್ನಿ ಅಂತ. ಒಂದು 2-3 ಜನ ಅಂತೂ ಪಕ್ಕಾ ಕೇಳಿದ್ರು. ನಾನು ತುಂಬ ಜನ ಕೇಳಿದ್ರು ಅಂತ ಹೇಳಲ್ಲ, ಒಂದು 2-3 ಜನ ಅಂತೂ ತುಂಬ ಕೇಳ್ತಾನೆ ಇದ್ದರು ಫ್ರೀಕ್ವೆಂಟಾಗಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಬರ್ತೀನಿ, ಆದಷ್ಟು ಬೇಗ ಬರ್ತೀನಿ, ಡೋಂಟ್ ವರಿ. ನಿಮ್ಗೆ ಏನಾದರೂ ಕ್ವೈರೀಸ್ ಇದ್ದರೆ ಅದರಲ್ಲಿ ಕೇಳಿ.
ಹಾಗೆ ತುಂಬ ಜನ ಮೇಕಪ್ ವ್ಲಾಗ್ಸ್ನ ಮಾಡಿ ಅಂತ ಹೇಳ್ತಿದ್ರು. ಈಗ ನನಗೆ ಯಾವುದೇ ರೀತಿ ಮೇಕಪ್ಸ್ ಬುಕ್ಕಿಂಗ್ಸ್ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಆಷಾಢ. ನನಗೆ ಈಗ ನೆಕ್ಸ್ಟ್ ಮಂತು ಒಂದಷ್ಟು ಬುಕ್ಕಿಂಗ್ಸ್ ಇದೆ, ಆಗ ಪಕ್ಕಾ ಮಾಡ್ತೀನಿ. ಈಗ ಆಲ್ಮೋಸ್ಟ್ ನನಗೆ ನೇಲ್ ಬುಕ್ಕಿಂಗ್ಸೇ ಜಾಸ್ತಿ ಇದೆ, ಅದಕ್ಕೋಸ್ಕರ ಅದೇ ಮಾಡ್ತಾಯಿದ್ದೀನಿ. ಓಕೆ, ಈ ಹಿಟ್ಟೆಲ್ಲ ನಾದಿ ಇಟ್ಟಾದಮೇಲೆ ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ನೀಟಾಗೆ ಹಿಟ್ಟಿಗೆಲ್ಲ ಸವರಿಬಿಟ್ಟು ಅದಕ್ಕೆ ಗಾಳಿ ಹೋಗದೇ ಇರೋ ಥರ ಒಂದು 15 to 30 ಮಿನಿಟ್ಸ್ ಕೂಡ ಇಟ್ಟರು ತುಂಬಾ ಚೆನ್ನಾಗಿ ಬರುತ್ತೆ. ನಾನು 30 ಮಿನಿಟ್ಸ್ ಇಟ್ಟಿದ್ದೆ ಆ್ಯಕ್ಚುಲಾಗಿ. ನಾನು ಸಾಗು ಆಗೋವರೆಗೂ ಇದನ್ನು ನೀಟಾಗೆ ಗಾಳಿ ಹೋಗದೇ ಇರೋ ಥರ ನೀಟಾಗೆ ಕಲಸಿ ಅದ್ರ ಮೇಲೆ ಒಂದು ಪ್ಲೇಟ್ನ ಇಟ್ಟು ನೀಟಾಗೆ ಎತ್ತಿಟ್ಟಿದ್ದೆ. ನೋಡಿ, ಈ ಥರ ಎಲ್ಲ ಮಾಡಿ ನೀವು ಒಂದು ಬೌಲ್ ಕೂಡ ಹಾಕ್ಬೋದು, ಅಥವಾ ಇಲ್ಲ ಪರವಾಗಿಲ್ಲ ಅದ್ರ ಮೇಲೆ ಒಂದು ಸ್ವಲ್ಪ ನೀರು, ಕಾಟನ್ ಬಟ್ಟೆನ ಡಿಪ್ ಮಾಡಿ ಅದನ್ನು ನೀಟಾಗಿ ಹಿಂಡು ಅದನ್ನು ಕೂಡ ಇಡ್ಬೋದು. ನಾನು ಒಂದು ಪ್ಲೇಟ್ನ ಗಾಳಿ ಹೋಗದೇ ಇರೋ ಥರ ಇಟ್ಟಿದ್ದೀನಿ. ಆಯಿತು, ಇದನ್ನೆಲ್ಲ ಮುಗಿಸಿ ಇಟ್ಟಾದಮೇಲೆ ನಾನು ಇಲ್ಲಿ ಬಂದು ತರಕಾರಿ ಸಾಗುನ ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಕಾಗಿರೋ ತರಕಾರಿ ಬಂದು ಹುರುಳಿಕಾಯಿ, ಕ್ಯಾರೆಟು, ನೌಕಲು. ನಾನು ಇದಕ್ಕೆ ತೊಂಡೆಕಾಯಿನ ಅಡಿಷ್ನಲಾಗಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ತೊಂಡೆಕಾಯಿ ಆಲ್ಮೋಸ್ಟ್ ಯಾರೂ ಹಾಕಲ್ಲ ಅನಿಸುತ್ತೆ. ನಾನು ಆ್ಯಕ್ಚುಲಿ ಮನೇಲಿ ಯಾವುದೇ ರೀತಿ ತರಕಾರಿ ಎಲ್ಲ ಇರುತ್ತೋ ಅದನ್ನೆಲ್ಲನೂ ಆ್ಯಡ್ ಮಾಡ್ತೀನಿ, ತುಂಬಾ ಚೆನ್ನಾಗಾಗುತ್ತೆ. ದೋಸೆ, ಚಪಾತಿ, ಪೂರಿ, ರೊಟ್ಟಿ ಮತ್ತು ಇನ್ನು ಡಿಫ್ರೆಂಟ್ ರೈಸ್ಗೂ ಕೂಡ ತೊಗೋಬೋದು. ಇದನ್ನು ತುಂಬಾ ಚೆನ್ನಾಗಿರುತ್ತೆ. ನೀಟಾಗಿ ನಾನು ಎಲ್ಲನೂ ಕಟ್ ಮಾಡಿ ಅದನ್ನು ಸಿಪ್ಪೆನೆಲ್ಲ ಬಿಡಿಸ್ಕೊತಾ ಇದ್ದೀನಿ. ಕ್ಯಾರೆಟು, ಬೀಟ್ರೋಟ್ ಕೂಡ ಆ್ಯಡ್ ಮಾಡ್ಕೋಬೋದು. ಬೀಟ್ರೋಟ್ ನಮ್ಮ ಮನೇಲಿ ಇಲ್ಲದೆ ಇರೋ ಕಾರಣ ನಾನು ಇದನ್ನು ಆ್ಯಡ್ ಮಾಡಿಲ್ಲ. ಆದರೆ ಅದನ್ನು ಹಾಕೋದ್ರಿಂದ ಸ್ವಲ್ಪ ಕಲರು ಡಿಫ್ರೆಂಟ್ ಬರುತ್ತೆ, ರೆಡ್ ಕಲರ್ ಆಗುತ್ತೆ ಅಷ್ಟೇ. ಹಾಗೆ ಸ್ವಲ್ಪ ಟೇಸ್ಟ್ ಕೂಡ ಡಿಫ್ರೆನ್ಸ್ ಬರುತ್ತೆ. ನಾನು ಏನೇನು ಹಾಕ್ತೀನಿ ಅಂತ ಹೇಳಿದ್ರೆ ಬದನೆಕಾಯಿ ಹಾಕ್ತೀನಿ ಮತ್ತು ಸೋರೆಕಾಯಿ ಹಾಕ್ತೀನಿ. ಈ ಮಸಾಲೆ ಮಾಡಬೇಕಾದ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾರ್ಯಾರು ಈ ತರಕಾರಿನ ಸಪ್ರೇಟ್ ಮಾಡ್ತಾರೋ ಅವರೆಲ್ಲ ತಿಂತಾರೆ. ಯಾಕಂತ ಹೇಳಿದ್ರೆ ಪೂರಿಗೆ ನಂಚ್ಕೊಂಡು ತಿನ್ನೋದು ತುಂಬಾ ಚೆನ್ನಾಗಿರುತ್ತೆ. ರೊಟ್ಟಿ ಕೂಡ ಮಾಡಿದ್ರು ಇದು ತುಂಬಾ ಚೆನ್ನಾಗಿರುತ್ತೆ. ಯಾವ ರೀತಿ ಮಾಡ್ಬೋದು ಈಸಿಯಾಗಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಫಸ್ಟು ನಾನೆಲ್ಲನೂ ನೀಟಾಗೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಒಂದು 3 ಕ್ಯಾರೆಟ್ನ ತೊಗೊಂಡಿದ್ದೀನಿ, ಒಂದು 3 ನೌಕಲನ್ನ ತೊಗೊಂಡಿದ್ದೀನಿ, ಒಂದು 1/4 kg ಆಗಷ್ಟು ಬೀನ್ಸ್ನ ತೊಗೊಂಡಿದ್ದೆ, ಒಂದು 100 ಗ್ರಾಮಷ್ಟು ತೊಂಡೆಕಾಯಿನ ತೊಗೊಂಡಿದ್ದೆ. ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಅಂತಲೂ ಕೂಡ. ನೀವು ಕೂಡ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ, ಓಕೆನಾ. ನೀಟಾಗೆ ವೇಸ್ಟ್ನೆಲ್ಲ ತೆಗೆದ್ಮೇಲೆ ಅದನ್ನು ನೀಟಾಗೆ ಸಣ್ಣದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಜಾಸ್ತಿ ದಪ್ಪಗೆಲ್ಲ ಕಟ್ ಮಾಡ್ಕೋಬಾರ್ದು, ಯಾಕಂದರೆ ಚೆನ್ನಾಗಿರಲ್ಲ. ಯಾವಾಗ್ಲೂ ಸಾಗುಗೆ ಸಣ್ಣಗಿದ್ರೇ ತುಂಬಾ ಚೆನ್ನಾಗಿರುತ್ತೆ. ನಾನು ಫಸ್ಟು ನೌಕಲ್ನೆಲ್ಲ ನೀಟಾಗೆ ಸಣ್ಣಗೆ ಕಟ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಆಲೂಗಡ್ಡೆ ಹಾಕಿದ್ರು ತುಂಬ ಚೆನ್ನಾಗಿರುತ್ತೆ. ಮಿಸ್ ಮಾಡಿಬಿಟ್ಟೆ ಆಗಲೇ ಹೇಳೋದು. ನನ್ನ ಫೇವ್ರೆಟ್ ವೆಜಿಟೇಬಲ್ ಅಂದರೆ ಆಲೂಗಡ್ಡೆ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ನೌಕೋಲ್ ಇಲ್ಲ ಅಂತ ಹೇಳಿದ್ರೆ ಆಲೂಗಡ್ಡೆ ಹಾಕ್ಬಿಟ್ಟು ಕೂಡ ಮಾಡ್ಬೋದು. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ, ಸಾಫ್ಟಾಗಿರುತ್ತೆ. ಎಳೆ ಮಕ್ಕಳು ಕೂಡ ಕೊಡ್ಬೋದು. ಇದು ಅಂದರೆ 1 year ಬೇಬಿ ಕೂಡ ಕೊಡ್ಬೋದು. ಯಾಕಂದರೆ ತುಂಬಾ ರಿಚ್ ಪ್ರೋಟೀನ್ ಇರುತ್ತೆ, ಐರನ್ ಇರುತ್ತೆ, ಕ್ಯಾಲ್ಶಿಯಂ ಎಲ್ಲನೂ ಇರುತ್ತೆ. ಅದಕ್ಕೋಸ್ಕರ ತುಂಬಾ ಒಳ್ಳೇದು ಕೂಡ ಫುಡ್ಡು. ಡಯಟಲ್ಲಿರೋರು ಕೂಡ ತಿನ್ಬೋದು, ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡ್ತಿರೋರು ಕೂಡ ತಿನ್ಬೋದು, ಎಲ್ಲರೂ ತಿನ್ಬೋದು. ಪ್ರೋಟೀನ್ ರಿಚ್ ಫುಡ್ ಆಗಿರುತ್ತೆ ಇದು. ಅಂದರೆ ನೀವು ಇದನ್ನು ಯಾವುದು ರೈಸ್ ಸ್ವಲ್ಪ ಇಲ್ಲಾಂದರೆ ಚಪಾತಿ ಅದ್ರ ಜೊತೆ ತಿನ್ಬೋದು. ಈ ಫ್ರೈ ಮಾಡಿರೋ ಪೂರಿ ಅದೆಲ್ಲ ಬೇಡ ಅಂತ ನಾನೇ ಹೇಳ್ತೀನಿ, ಯಾಕಂದರೆ ಡಯಟಲ್ಲಿ ಇರ್ತಾರೆ, ಅವ್ರು ತಗೊಳೋದು ಕೂಡ ಇಲ್ಲ. ಚಪಾತಿ ಜೊತೆ ಕೂಡ ಆರಾಮಾಗಿ ತಿನ್ಬೋದು. ವೆಜಿಟೇರಿಯನ್ಸ್ ಯಾರಿರ್ತಾರೋ ಅವರು ಆರಾಮಾಗಿ ತಿನ್ಬೋದು. ಇಲ್ಲ ಸ್ವಲ್ಪ ಇದ್ರ ಜೊತೆ ಗ್ರೇವಿ ಥರ ಮಾಡಿಕೊಂಡು ಸ್ವಲ್ಪ ಪನ್ನೀರನ್ನ ಆ್ಯಡ್ ಮಾಡಿಕೊಂಡ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ಇದಂತೂ ಒಂದ್ಸರಿ ಟ್ರೈ ಮಾಡಿ. ಹಾಗೆ ಯಾರಾದರೂ ವೆಯ್ಟ್ ಮ್ಯಾನೇಜ್ಮೆಂಟ್ ಈ ಡಯಟಲ್ಲೆಲ್ಲ ಇರೋರಿಗೆ ಶೇರ್ ಕೂಡ ಮಾಡಿ. ತುಂಬ ಚೆನ್ನಾಗಿ ಲೈಕ್ ಮಾಡ್ತಾ ಇದ್ದೀರಾ, ಹಾಗೆ ವಿಡಿಯೋ ಕೂಡ ನೋಡ್ತಾ ಇದ್ದೀರಾ. ನಂಗೆ ಅದ್ರ ಬಗ್ಗೆ ತುಂಬಾ ಖುಷಿ ಇದೆ, ಪ್ರೌಡ್ ಕೂಡ ಇದೆ. ನಾನು ಫಸ್ಟ್ ವ್ಲಾಗ್ನ ಸ್ಟಾರ್ಟ್ ಮಾಡಿದಾಗ ಇಷ್ಟು ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಯಾಕಂತ ಹೇಳಿದ್ರೆ ಈಗ ಏನಾಗಿದೆ ಅಂತ ಹೇಳಿದ್ರೆ ಟ್ರೆಂಡು, ಇನ್ಸ್ಟಾಗ್ರಾಮಲ್ಲಿ ಯಾರು ಹೈ ಫಾಲೋವರ್ಸ್ ಇರ್ತಾರೆ, ತುಂಬ
ಫೇಮ್ ಎಲ್ಲ ಮಾಡಿರ್ತಾರೆ ಇನ್ಸ್ಟಾಗ್ರಾಮಲ್ಲಿ, ಅವ್ರಿಗೆ ತುಂಬ ಆಟೋಮೆಟಿಕ್ 1 ಡೇ 1.5 ಡೇ ಮತ್ತು 2 ಡೇಸ್ ಹೋಗಲಿ 1 ಮಂತಲ್ಲೇ 50K ಅಷ್ಟು 25K 50K ಅಷ್ಟೆಲ್ಲ ಸಬ್ಸ್ಕ್ರೈಬರ್ಸ್ ಆಗಿಬಿಡ್ತಾರೆ. ಹೆಂಗಪ್ಪ ಅಂತ ಅನ್ಕೋತಿದ್ದೆ. ಅದರಲ್ಲಿರೋ ಫಾಲೋವರ್ಸೇ ಇದರಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೋತಾರೆ ಅನ್ನೋದು ಪಕ್ಕಾ ಇರುತ್ತೆ. ಈಗ ನನಗೂ ಈ ಥರ ಇಲ್ಲ ಅಂತ ಹೇಳಲ್ಲ, ಇನ್ಸ್ಟಾಗ್ರಾಮ್ ID ನಂದು ಇದೆ, ಅದರಲ್ಲಿರೋರು ಮಾಡಿದ್ದಾರೆ ಇಲ್ಲ ಅಂತ ಹೇಳಲ್ಲ. ಆದರೆ ಕಷ್ಟಪಟ್ಟು ಒಂದೊಂದು ಸಬ್ಸ್ಕ್ರೈಬರ್ಸ್ನ ಪಡೆಯೋದಿದೆಯಲ್ಲ, ಆ ಕಷ್ಟ ಮಾಡಿದವ್ರಿಗೆ ಗೊತ್ತಾಗುತ್ತೆ. ಮಾತಲ್ಲಿ ಹೇಳ್ತಾರಲ್ಲ ಅದೆಲ್ಲ ಅಷ್ಟೇ ಓಫಿ ಹೇಳ್ಬಿಡ್ತಾರೆ. ಏನು ಅದರಲ್ಲೇನು ಮಾಡೋಕ್ಕಾಗುತ್ತೆ, ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು, ಈಸಿ ಕೆಲಸ ಹಂಗೆ ಹಿಂಗೆ ಅಂತ. ಕುತ್ಕೊಂಡು ಮಾಡೋರಿಗೆ ಗೊತ್ತು ಏನು ಅಂತ. ಹೋಗ್ಲಿ ಬಿಡಿ, ಯಾರು ಅನ್ನೋರು ಅನ್ಕೋತಾರೆ. ಅವರು ಕೂತ್ಕೊಂಡು ಒಂದು ದಿವಸ ಮಾಡಿದ್ರೆ ಅದು ಗೊತ್ತಾಗುತ್ತೆ ಅಷ್ಟೇ. ಹಾಗೆ ತುಂಬ ಜನ ಯಾವ ರೀತಿ ನೀವು ವ್ಲಾಗ್ಸ್ನ ಮಾಡ್ತೀರಾ, ಹಾಗೆ ಮಿನಿ ವ್ಲಾಗ್ಸ್ನ ಯಾವ ರೀತಿ ಮಾಡ್ತೀರಾ, ಯಾವುದ್ಯಾವ್ದು ಗ್ಯಾಜೆಟ್ಸ್ ಇದೆ ಅಂತ ಕೇಳ್ತಾಯಿದ್ರು. ನಾನು ಆಲ್ಮೋಸ್ಟ್ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಒಂದು 4 to 5 ಗ್ಯಾಜೆಟ್ಸ್ ಇದೆ ಅಷ್ಟೇ ನನ್ನ ಹತ್ರ. ಮತ್ತು ಏನೂ ಜಾಸ್ತಿ ಎಲ್ಲ ಏನೂ ಇಟ್ಕೊಂಡಿಲ್ಲ, ಅದೇ ಒಂದು 5 ಮಿನಿಟ್ಸ್ ಆಗುತ್ತೆ ಅಷ್ಟೇ. ನಿಮಗೆ ಬೇಕಿದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಪಕ್ಕಾ ಮಾಡಿಕೊಡ್ತೀನಿ. ಮಾಡಲ್ಲ ಅಂತ ನಾನು ಯಾವುದೇ ರೀತಿ ಹೇಳಲ್ಲ, ಯಾಕಂದರೆ ನೀವು ನಮಗೆ ಫ್ಯಾಮಿಲಿ ಇದ್ದಂಗೆ ನೀವೇನು ಕೇಳಿದ್ರು ಮಾಡಿಕೊಡ್ತೀವಿ ಪಾಸಿಟಿವ್ ಆಗಿ. ಓಕೆ ಗೈಸ್, ಫಸ್ಟ್ ತರಕಾರಿನೆಲ್ಲ ನೀಟಾಗಿ ಕಟ್ ಮಾಡಿಕೊಂಡು ಅದನ್ನು ನಾನು ನೀರಲ್ಲಿ ಹಾಕ್ತಾಯಿದ್ದೀನಿ. ನಾನು ಫಸ್ಟೇ ವಾಶ್ ಮಾಡ್ಕೊಂಡಿರಲಿಲ್ಲ, ಕಟ್ ಮಾಡಿದ್ಮೇಲೆ ವಾಶ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ನೀಟಾಗಿ ಕಟ್ ಮಾಡಿಕೊಂಡು ನಾನು ವಾಶ್ಗೆ ಹಾಕೋತಾ ಇದ್ದೀನಿ. ನಾನು ಇದ್ರ ಜೊತೆ ತೊಂಡೆಕಾಯಿನ ಕಟ್ ಮಾಡ್ಕೊಂಡಿಲ್ಲ, ಯಾಕಂತ ಹೇಳಿದ್ರೆ ಅದು ಸ್ವಲ್ಪ ಒಂಥರ ವಾಟ್ರಿ ಇರೋದ್ರಿಂದ, ವಾಟರ್ ಬೇಸ್ ಆಗಿರೋದ್ರಿಂದ ಅದು ತೊಳೆಯೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಹಚ್ಬೇಕಾದ್ರೆ ನೀಟಾಗಿ ಅದನ್ನು ವಾಶ್ ಮಾಡಿಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ನನಗೆ ತೊಂಡೆಕಾಯಿ ಪಲ್ಯ ಅದೆಲ್ಲ ಅಂದರೆ ತುಂಬಾ ಇಷ್ಟ. ಪಲ್ಯ ಮಾಡೋಕ್ಕೆ ಇಷ್ಟನೇ, ಆದರೆ ಮಾಡೋಕ್ಕೆ ಕಷ್ಟ ಸ್ವಲ್ಪ. ಅದಕ್ಕೋಸ್ಕರ ನಾನು ಪಲ್ಯ ಏನು ಮಾಡೋಕ್ಕೋಗಲ್ಲ. ಈ ಥರ ಏನಾದರೂ ಮಾಡಿದ್ರೆ, ಗ್ರೇವಿ ಮಾಡಿದ್ರೆ, ಸಾಂಬಾರು ಮಾಡಿದ್ರೆ ಅದಕ್ಕೆಲ್ಲ ಹಾಕ್ಬಿಡ್ತೀನಿ. ಚೆನ್ನಾಗೂ ಕೂಡ ಇರುತ್ತೆ, ತಿಂದಂಗೆ ಕೂಡ ಆಗುತ್ತೆ, ನನ್ನ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಆಗುತ್ತೆ ಅಂತ ಹೇಳ್ಬಿಟ್ಟು ಪಲ್ಯ ಅದೆಲ್ಲ ಮಾಡೋಕ್ಕೋಗಲ್ಲ. ಹಂಗೆ ಒಂದೇ ಸರಿ ಸಾಂಬಾರಿಗೆ ಹಾಕ್ಬಿಡ್ತೀನಿ. ಇದನ್ನು ಕೂಡ ಅಷ್ಟೇ ನೀಟಾಗಿ ಚಿಕ್ಕದಾಗೆ ಸ್ವಲ್ಪ ಉದ್ದುದ್ದ ಕಟ್ ಮಾಡ್ಕೊಳ್ಳಿ. ನಿಮಗೆ ಬೇಕಿದ್ದರೆ ಸಣ್ಣ ಕೂಡ ಕಟ್ ಮಾಡ್ಕೋಬೋದು. ನಾನು ಸ್ವಲ್ಪ ಉದ್ದುದ್ದಕ್ಕಿರಲಿ ಅಂತ ಹೇಳ್ಬಿಟ್ಟು ಉದ್ದುದ್ದಕ್ಕೆ ಕಟ್ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು, ಚೆನ್ನಾಗಿ ಕೂಡ ಆಗುತ್ತೆ. ಇದೆಲ್ಲ ಆದಮೇಲೆ ಅದನ್ನೆಲ್ಲ ಸೈಡ್ಗೆ ಇಟ್ಟಿಟ್ಕೊಂಡೆ. ಈಗ ಬಂದು ನಾನು ಮಸಾಲ ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ಏನೇನು ಬೇಕು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. 1-2 ಈರುಳ್ಳಿನ ತಗೊಳ್ಳಿ. ನಾನು ಇಷ್ಟು ತರಕಾರಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತೊಗೊಂಡಿದ್ದೀನಿ. 1-2 ಈರುಳ್ಳಿನ ನೀಟಾಗಿ ಅದನ್ನೆಲ್ಲ ಸಿಪ್ಪೆ ಎಲ್ಲ ಬಿಡಿಸ್ಕೊಂಡು ನೀಟಾಗಿ ವಾಶ್ ಮಾಡಿಕೊಂಡು ಆಮೇಲೆ ಕಟ್ ಮಾಡ್ಕೊಳ್ಳಿ. ಈಗ ಬರೋ ಎಲ್ಲ ಈರುಳ್ಳಿನೂ ಕೂಡ ಒಂಥರ ಬ್ಲ್ಯಾಕ್ ಪ್ಯಾಚಸ್, ಒಂಥರ ಡಸ್ಟ್ ಥರ ಇರುತ್ತೆ. ನೀಟಾಗಿ ವಾಶ್ ಮಾಡಿಕೊಂಡೆ ಫುಡ್ಗೆ ಆ್ಯಡ್ ಮಾಡ್ಕೊಳ್ಳಿ. ಯಾಕಂದರೆ ಸುಮ್ಮನೆ ಕೆಮಿಕಲ್ಸು ಏನೋ ಇರುತ್ತೆ, ಗೊತ್ತಿರೋಲ್ಲ. ನಾವು ಸುಮ್ಮನೆ ನಾನು ಫಸ್ಟ್ ಹಂಗೆ ಮಾಡ್ತಿದ್ದೆ, ನಂಗೆ ಗೊತ್ತೇ ಇರಲಿಲ್ಲ ಇದೇನು ಅಂತಲೇ, ಹಂಗಂಗೆ ಹಾಕ್ಬಿಡ್ತಿದ್ದೆ. ಆಮೇಲೆ ಅಜ್ಜಿ ಹೇಳಿದ್ರು ಹಂಗೆಲ್ಲ ಹಾಕ್ಕೊಳ್ಬಾರ್ದು, ಏನೇ ತೊಗೋಬೇಕಿದ್ರು ವೆಜಿಟೇಬಲ್ಸು ಏನೇ ಮಾಡ್ಕೋಬೇಕಿದ್ರು ನೀಟಾಗಿ ವಾಶ್ ಮಾಡಿಕೊಂಡು ನಾವು ಅದನ್ನು ಅಡುಗೆಗೆ ಯೂಸ್ ಮಾಡಬೇಕು ಅಂತ. ಹಾಗೆ ಹೇಳ್ದಾಗಿಂದ ನನಗೆ ಏನೇ ತರಕಾರಿ ಕೂಡ ಅಷ್ಟೇ, ಒಂದು ಬೆಳ್ಳುಳ್ಳಿ ಬಿಡಿಸಿದ್ರು ಕೂಡ ಅಷ್ಟೇ ಅದನ್ನು ನೀಟಾಗಿ ವಾಶ್ ಮಾಡಿಕೊಂಡೆ ನಾನು ಅದನ್ನು ಅಡುಗೆಗೆ ಹಾಕೋತೀನಿ. ಓಕೆ ಗೈಸ್, ಹಾಗೆ ತುಂಬ ಜನ ರೆಸಿಪೀಸ್ ವ್ಲಾಗ್ಸ್ ಕೇಳ್ತಿದ್ರಿ ಅಂತ ಹೇಳಿದೆ ಅಲ್ಲ, ತುಂಬ ಚೆನ್ನಾಗಿ ಕೇಳ್ತಿದ್ರು. ಒಂದು ರೆಸಿಪಿ ನೋಡ್ಬಿಟ್ಟು ತುಂಬ ಜನ ಅಂದರೆ ಅದ್ರ ಬಗ್ಗೆ ಕೇಳ್ತಿದ್ರು. ಯಾವುದು ಅಂತ ಹೇಳಿದ್ರೆ ಮಸಾಲೆ ದೋಸೆಗೆ ಒಂದು ಚಟ್ನಿನ ಆ್ಯಡ್ ಮಾಡ್ತಾರೆ. ನಾನು ಅದನ್ನು ಯಾವುದೇ ರೀತಿ ಆರ್ಟಿಫಿಷಿಯಲ್ ಪೌಡರ್ಸ್ನ ಯೂಸ್ ಮಾಡ್ದಿರ ನಾನು ಚಟ್ನಿನ ಮಾಡಿದ್ದೆ. ಅದಕ್ಕೆ ತುಂಬ ಜನ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಅದನ್ನು ನೋಡಿ ತುಂಬ ಜನ ಕೇಳ್ತಾರೆ ಈ ಥರ ವ್ಲಾಗ್ಸ್ ಮಾಡಿ, ರೆಸಿಪೀಸ್ ವ್ಲಾಗು ಅಂತ. ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಕಾಗಿರೋ ಮಸಾಲೆ ಬಂದ್ಬಿಟ್ಟು, ಇದಕ್ಕೆ ಬೇಕಾಗಿರೋದು 2 ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಒಂದು 10-15, ಹಾಗೆ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗನ ಯೂಸ್ ಮಾಡ್ಕೊಂಡಿದ್ದೀನಿ. ನಾನು ಯಾವುದೇ ರೀತಿಯಾದ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಂಡಿಲ್ಲ. ಚಿಲ್ಲಿ ಪೌಡರ್ ಬದಲು ನಾನಿಲ್ಲಿ ಗ್ರೀನ್ ಚಿಲ್ಲಿನ ಯೂಸ್ ಮಾಡ್ಕೊಂಡಿದ್ದೀವಿ. ಇದು ಬಂದು ಹಸಿ ಮಸಾಲೆ, ಅಂದರೆ ಹಸಿ ಮಸಾಲೆ ಏನಿಲ್ಲ, ಸ್ವಲ್ಪ ಫ್ರೈ ಮಾಡಿಬಿಟ್ಟೆ ಹಾಕ್ಕೊಂಡಿದ್ದೆ. ಆದರೆ ಗ್ರೀನ್ ಚಿಲ್ಲಿನ ಆ್ಯಡ್ ಮಾಡ್ಕೊಂಡಿದ್ದೆ. ತುಂಬಾ ಚೆನ್ನಾಗಿತ್ತು. ವೈಟ್ ಸಾಗು ಥರ ಮಾಡಿದ್ದೆ, ಈ ಹೋಟೆಲಲ್ಲೆಲ್ಲ ಕೊಡ್ತಾರಲ್ಲ ಅದೇ ರೀತಿ ಇತ್ತು. ಓಕೆ, ಫಸ್ಟ್ ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಕಾದಾದಮೇಲೆ ನಾವಿದಕ್ಕೆ
ಹಚ್ಕೊಂಡಿದ್ವಲ್ಲ ಈರುಳ್ಳಿನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಒಂದು ಮೀಡಿಯಮ್ಮಲ್ಲೇ ಇಟ್ಕೊಂಡು ಒಲೆನ ಫ್ರೈ ಮಾಡ್ಕೊಳ್ಳಿ. ಫಸ್ಟ್ ನಾನಿಲ್ಲಿ ಬಂದು ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಸ್ವಲ್ಪ ಕಾಳು ಮೆಣಸನ್ನ ಆ್ಯಡ್ ಮಾಡ್ಕೊಂಡಿದ್ದೆ, ಅದನ್ನು ಹೇಳೋದು ಮರ್ತೋದೆ. ಓಕೆ, ಈರುಳ್ಳಿ ಹಾಕೋತಿದ್ದೀನಿ. ಹಸಿಮೆಣ್ಸಿನ್ಕಾಯಿ ನೋಡ್ತಾ ಇರ್ಬೋದು, ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ನಿಮ್ಗೆ ಹಸಿಮೆಣ್ಸಿನ್ಕಾಯಿ ಆಗಲ್ಲ, ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹೇಳೋದಾದರೆ ನೀವು ಇದಕ್ಕೆ ಖಾರದ ಪುಡಿ ಕೂಡ ಅಂದರೆ ಚಿಲ್ಲಿ ಪೌಡರ್ ಕೂಡ ಆ್ಯಡ್ ಮಾಡ್ಕೋಬೋದು. ಏನಿಲ್ಲ, ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಅಷ್ಟೇ. ಅದನ್ನೆಲ್ಲ ಹಾಕ್ಕೊಂಡು ನೀಟಾಗೆ ಫ್ರೈ ಮಾಡ್ಕೋಬೇಕಾಗತ್ತೆ. ಓಕೆ, ಯಾವುದೇ ಕಾರಣಕ್ಕೂ ನೀವು ಹಸಿಮೆಣ್ಸಿನ್ಕಾಯಿನ ಇದೇ ರೀತಿ ಹಾಕ್ಬಿಡಿ, ಯಾಕಂದರೆ ಅದು ಸಿಡಿಯೋ ಚಾನ್ಸಸ್ ಇರುತ್ತೆ. ಆದರೆ ನನ್ನ ಲಕ್ಕಿ ಇವತ್ತು ಯಾವುದೇ ರೀತಿ ಸಿಡಿಯೋದೇನೂ ಆಗಿಲ್ಲ. ಎಣ್ಣೆಗೆ ಆಗಿದ ತಕ್ಷಣ ಒಂದೊಂದು ಮೆಣಸಿನ್ಕಾಯಿ ತುಂಬಾ ಸಿಡಿದು ಬಿಡುತ್ತೆ. ಅದಕ್ಕೋಸ್ಕರ ನೀಟಾಗಿ 2 ಭಾಗ ಮಾಡಿ ಹಾಕೋದ್ರಿಂದ ತುಂಬಾ ಒಳ್ಳೆಯದು ಕೂಡ, ನೀಟಾಗಿ ಫ್ರೈ ಕೂಡ ಆಗುತ್ತೆ, ಖಾರ ಕೂಡ ಬಿಟ್ಕೊಳ್ಳುತ್ತೆ. ನಾನಿಲ್ಲಿ 3 ಜನಕ್ಕೆ ಎಷ್ಟು ಬೇಕೋ ಒಂದು 2 ಟೈಮ್ಸ್ಗೆ ಅಷ್ಟು ತರಕಾರಿ ಸಾಗುನ ಮಾಡ್ಕೋತಾ ಇದ್ದೀನಿ. ನಿಮಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕು, ಅದು ಸ್ವಲ್ಪ ಕಡಿಮೆ ಬೇಕು ಅಂದರೆ ಕ್ವಾಂಟಿಟಿನ ನೋಡಿಕೊಂಡು ನೀವು ಆ್ಯಡ್ ಮಾಡ್ಕೊಳ್ಳಿ. ಇದೆಲ್ಲ ಫ್ರೈ ಆಗೋಷ್ಟರಲ್ಲಿ ಇನ್ನೊಂದು ಸ್ವಲ್ಪ ಮಸಾಲೆಗೆ ಐಟಮ್ಸ್ ಬೇಕಿತ್ತು, ಅದನ್ನು ರೆಡಿ ಮಾಡ್ಕೋತಿದ್ದೆ. ಒಂದು 3-4 ಸ್ಪೂನಷ್ಟು ತೆಂಗಿನ ತುರಿ ಮತ್ತು ಗಸಗಸೆನ ತಗೊಂಡಿದ್ದೀನಿ, 1 ಟೇಬಲ್ ಸ್ಪೂನಷ್ಟು, ಮತ್ತು 1.5 ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆ, ಮತ್ತು 2 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ನ ತೊಗೊಂಡಿದ್ದೀನಿ. ಇಷ್ಟನ್ನು ಕೂಡ ಇವಾಗ ಮಿಕ್ಸಿಗೆ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಬೇಕಾಗುತ್ತೆ. ಓಕೆ, ಇದು ಈರುಳ್ಳಿ ಎಲ್ಲ ತಣ್ಣಗಾಗಿತ್ತು, ಸೈಡಿಗೆ ಮಡಗಿದ್ದೆ ಹುರಿದು, ಅದನ್ನು ಕೂಡ ಎತ್ಕೊಂಡು ರುಬ್ಬಕ್ಕೆ ಹಾಕೋತಾ ಇದ್ದೀನಿ. ಫಸ್ಟು ಅದನ್ನೆಲ್ಲನೂ ಆಡ್ಕೋತಾ ಇದ್ದೀನಿ. ಆದರೂ ಸ್ವಲ್ಪ ಬಿಸಿ ಇತ್ತು, ಆದರೆ ಅಷ್ಟೊಂದು ಬಿಸಿ ಇರಲಿಲ್ಲ. ಹಾಗೆ ಒಲೆ ಮೇಲಿಂದ ಏನು ತೆಗ್ದು ನಾನು ರುಬ್ಕೊಳಕ್ಕೆ ಹಾಕಿರಲಿಲ್ಲ, ಸ್ಪೈಕ್ಕೆ ಇಟ್ಟಿದ್ದೆ. ಆದರೆ ಒಂದು 5 ಮಿನಿಟ್ಸ್ ಈ ಕಡೆ ವೀಡಿಯೋ ಮಾಡೋಷ್ಟರಲ್ಲಿ ಅಷ್ಟು ಬೇಗ ತಳ ಅಂಟ್ಬಿಟ್ಟಿತ್ತು. ಅದಕ್ಕೆ ಅದೆಲ್ಲ ತಳ ಎಲ್ಲ ಬ್ಲ್ಯಾಕ್ ಆಗಿಬಿಟ್ಟಿತ್ತು. ನೀಟಾಗಿ ಈರುಳ್ಳಿ ಎಲ್ಲನೂ ಮಸಾಲೆನ ಹಾಕ್ಕೊಂಡು ನೆಕ್ಸ್ಟು ಗಸಗಸೆ ಮತ್ತು ಧನಿಯಾ ಪೌಡರು, ಹುರ್ಗಡ್ಲೆ, ಕಾಯಿನ ಹಾಕ್ಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ತುಂಬ ತರಿನೂ ಬೇಡ, ತುಂಬ ಅಂದರೆ ತುಂಬ ಒಂಥರ ಕ್ರೀಮಿ ಪೇಸ್ಟು ಬೇಡ, ನಾರ್ಮಲಾಗಿರಬೇಕು. ಜಾಸ್ತಿ ತರಿ ಮಾಡಿದ್ರೆ ಅದೇ ಬೇರೆ ಥರ ಫ್ಲೇವರು, ಟೇಸ್ಟ್ ಎಲ್ಲ ಬೇರೆ ಥರ ಬರುತ್ತೆ. ತುಂಬ ಕ್ರೀಮಿಯಾಗಿ ಮಾಡಿದ್ರೆ ಅದೊಂಥರ ಬೇರೆ ಥರ ಇರುತ್ತೆ. ಮೀಡಿಯಮಾಗಿ ಮಾಡಬೇಕು, ತುಂಬ ಜಾಸ್ತಿನೂ ರುಬ್ಕೊಳ್ಳೋಕೆ ಹೋಗಬೇಡಿ. ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗೆ ರುಬ್ಕೊಳ್ಳಿ. ನಾನಿಲ್ಲಿ ಒಂದು ತಪ್ಪನ್ನ ಮಾಡಿದೆ, ಏನಂದರೆ ಚಿಕ್ಕ ಜಾರಿಗೆ ತುಂಬಾ ಜಾಸ್ತಿ ಹಾಕ್ಕೊಂಡು ರುಬ್ಕೊಳ್ಳೋಕ್ಕೆ ಹೋದೆ. ಆಗ ಫುಲ್ಲು ಆಗಿಬಿಟ್ಟು ಅದು ರುಬ್ಬಕ್ಕೆ ಆಗ್ತಿರ್ಲಿಲ್ಲ, ಫುಲ್ ತರಿ ಆಗ್ತಾಯಿತ್ತು. ನೋಡ್ತಾ ಇರ್ಬೋದು, ನಾನು ಸ್ವಲ್ಪ 1-2 ಸ್ಪೂನ್ ಇಲ್ಲಾಂದ್ರೆ 3 ಸ್ಪೂನಷ್ಟು ನೀರು ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು, ಫಸ್ಟ್ ಈ ಥರ ಚಿಕ್ಕ ಜಾರಿಗೆ ಹಾಕ್ಕೊಂಡು ರುಬ್ಕೊಂಡೆ. ಅದು ರುಬ್ತಾ ಇದ್ದೀನಿ ಮತ್ತು ಆಗಲೇ ಇಲ್ಲ, ತರಿನೇ ಆಗ್ತಿದೆ, ಬಿಟ್ಟರೆ ಅದೇನು ನೀಟಾಗೆ ಗ್ರೈಂಡ್ ಆಗ್ತಾಯಿಲ್ಲ. ಮತ್ತೆ ಎತ್ಕೊಂಡು ದೊಡ್ಡ ಮಿಕ್ಸರಲ್ಲಿ ಹಾಕ್ಕೊಂಡು ಅದನ್ನೆಲ್ಲ ಹಾಕಿ ನೆಕ್ಸ್ಟು ನಾನು ಒಗ್ಗರಣೆಗೆ ಈರುಳ್ಳಿನ ಹಾಕಿದೆ. ಅದನ್ನು ಮಾಡೋದು ಮರ್ತೋಯ್ತು ವೀಡಿಯೋ, ನಾನು ಹಾಕ್ತಾಯಿದ್ದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟು, ಆದರೆ ವೀಡಿಯೋನೇ ಆಗಲಿಲ್ಲ. ಈರುಳ್ಳಿ ಆದಮೇಲೆ ತೊಂಡೆಕಾಯಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ನೀಟಾಗೆ ಫ್ರೈ ಮಾಡ್ಕೊಳ್ಳಿ ಆಯಿಲಲ್ಲೇ, ಸ್ವಲ್ಪ ಒಂದು 2 ಮಿನಿಟ್ಸು. ಅದು ಸ್ವಲ್ಪ ಫ್ರೈ ಆಗ್ತಾಯಿದೆ ಅನ್ನೋಷ್ಟರಲ್ಲೇ ಈ ತೊಳೆದು ಇಟ್ಕೊಂಡಿರ್ತೀರಲ್ಲ ತರಕಾರಿನೆಲ್ಲ, ಅದನ್ನು ಕೂಡ ನೀರನ್ನ ನೀಟಾಗೆ ಸೋರಿಸಿ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ರಿ. ಸ್ವಲ್ಪ ನೀವು ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಸ್ವಲ್ಪ ಕ್ರಿಸ್ಪಿನೆಸ್ ಆಗಿರುತ್ತೆ ಮತ್ತು ತುಂಬಾ ಚೆನ್ನಾಗಿರುತ್ತೆ. ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ರುಬ್ಕೊಂಡಿರೋ ಮಸಾಲೆ ಎಲ್ಲ ಇರುತ್ತಲ್ವ, ಅದನ್ನೆಲ್ಲ ಬೇಯಿಸ್ಕೊಬಿಟ್ಟು ಆಮೇಲೆ ಅದಕ್ಕೆ ತರಕಾರಿನ ಬಿಡ್ತಾರೆ. ಅದು ತುಂಬ ಸಾಫ್ಟಾಗಿರುತ್ತೆ, ಅದು ಒಂಥರ ಚೆನ್ನಾಗಿರುತ್ತೆ. ಇದನ್ನು ಕೂಡ ಟ್ರೈ ಮಾಡಿ ನೀವು ಒಂದ್ಸರಿ, ಯಾವ ರೀತಿ ಬರುತ್ತೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಪಕ್ಕಾ ತುಂಬಾ ಚೆನ್ನಾಗಿ ಬರುತ್ತೆ. ಸೇಮ್ ರೆಸ್ಟೋರೆಂಟ್ ಸ್ಟೈಲ್ ಕುರ್ಮಾ ಥರ ಇರುತ್ತೆ, ವೆಜಿಟೇಬಲ್ ಕುರ್ಮಾ ಥರ. ನೀವು ಈ ರೆಸ್ಟೋರೆಂಟು, ರೋಡ್ ಸೈಡ್ ಶಾಪ್ಸ್ ಅದ್ರ ಥರ ಸೇಮ್ ಹಂಗೆ ಇರುತ್ತೆ. ಆದರೆ ಈ ರೆಸ್ಟೋರೆಂಟ್ಸಲ್ಲೆಲ್ಲ ಸ್ವಲ್ಪ ಫ್ಲೇವರ್ ಎಲ್ಲ ಕಡಿಮೆ ಹಾಕಿರ್ತಾರೆ. ರೋಡ್ ಸೈಡೆಲ್ಲ ಸ್ವಲ್ಪ
ಜಾಸ್ತಿ ಹಾಕಿರ್ತಾರೆ ಅಷ್ಟೇ, ಉಪ್ಪು ಖಾರ ಎಲ್ಲ ಇನ್ನೇನು ಇರೋಲ್ಲ ಡಿಫ್ರೆನ್ಸು. ನೋಡ್ತಾ ಇರ್ಬೋದು ನಾನು ಎಣ್ಣೆಲ್ಲೇ ಸ್ವಲ್ಪ ನೀಟಾಗಿ ಹುರ್ಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಫ್ರೈ ಆಗಲಿ ಅಂದರೆ ಬೇಯಲಿ ಅಂತ ಹೇಳ್ಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿ ಒಂದು 2 ಮಿನಿಟ್ಸ್ ಬಿಟ್ಟೆ. ಇಲ್ಲಿ ನೋಡ್ತಾ ಇರ್ಬೋದು ಖಾರ ಕೂಡ ಎಲ್ಲ ರೆಡಿಯಾಗಿದೆ. ಸ್ವಲ್ಪ ಇದು ಕ್ರೀಮಿಶ್ ಕಲರ್ ಇದೆ, ವೈಟ್ ಕಲರು ಜಾಸ್ತಿ ಇಲ್ಲ. ಮತ್ತು ಈ ಬ್ರೌನ್ ಅಂದರೆ ಯಾವ ಕಲರ್ ಅಂದರೆ ಈ ಸಾಂಬಾರೆಲ್ಲ ಇರುತ್ತಲ್ಲ ರೆಡ್ ಕಲರು ಅದೆಲ್ಲ ಇರಲಿಲ್ಲ, ಯಾಕಂದರೆ ಸಾಂಬಾರು ಪುಡಿನೂ ಹಾಕಿಲ್ಲ, ಚಿಲ್ಲಿ ಪೌಡರು ಹಾಕಿಲ್ಲ. ಅದಕ್ಕೋಸ್ಕರ ಇದು ಸ್ವಲ್ಪ ವೈಟಿಶ್ ಕ್ರೀಮ್ ಕಲರ್ ಇತ್ತು. ಆಯಿತು, ಸ್ವಲ್ಪ ಎಲ್ಲ ಕ್ರಿಸ್ಪಿಯಾಗಿ ಆಗಿತ್ತು ತರಕಾರಿ ಎಲ್ಲ. ಅದಕ್ಕೇ ನಾನು ಈ ಸಾಂಬಾರು ಅಂದರೆ ಕುರ್ಮಾಗೆ ಏನು ರುಬ್ಕೊಂಡಿದ್ದೋ ಮಸಾಲೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಎಲ್ಲನೂ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ನೀರನ್ನ ಆಡ್ಕೊಂಡು ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮೇಲೆಯಿಂದ ಮತ್ತೆ ಕ್ಲೋಸ್ ಮಾಡಿಬಿಟ್ಟು ಮೇಲೆಯಿಂದ ಕೆಳಗಡೆವರೆಗೂ ಶೇಕ್ ಮಾಡಿದ್ರೆ ಅದು ನೀಟಾಗಿ ಅದರಲ್ಲಿರೋ ಮಸಾಲೆ ಎಲ್ಲ ಕೂಡ ನೀಟಾಗೆ ಬಂದುಬಿಡುತ್ತೆ. ಮಸಾಲೆ ಎಲ್ಲ ಹಾಕಿದ್ಮೇಲೆ ಒಂದು ಸರಿ ತಿರ್ಸ್ಕೊಟ್ಟೆ, ಯಾಕಂದರೆ ಹದ ನೋಡ್ಕೊಳ್ಬೇಕಲ್ಲ ಯಾವ ರೀತಿ ಇದೆ, ತೆಳ್ಳಗಿದೆಯಾ ಗಟ್ಟಿ ಇದೆಯಾ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ನೀಟಾಗಿ ಎಲ್ಲ ತಿರ್ಸ್ಕೊಟ್ಟೆ. ಸ್ವಲ್ಪ ಗಟ್ಟಿ ಇತ್ತು, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ನೀರನ್ನ ಆ್ಯಡ್ ಮಾಡಬೇಕಿತ್ತು, ಯಾಕಂದರೆ 2 ಟೈಮ್ಸ್ ಬೇಕಿತ್ತು. 3 ಜನಕ್ಕೂ 2 ಟೈಮ್ಸ್ ಬೇಕಿತ್ತು ಆ್ಯಕ್ಚುಲಿ. ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ. ನಿಮ್ಗೇನಾದರೂ ಜಾಸ್ತಿ ಬೇಕಿದ್ರೆ ಇನ್ನೊಂದು ಸ್ವಲ್ಪ ತರಕಾರಿನೆಲ್ಲ ಹಾಕ್ಕೊಳ್ಳಿ, ಮತ್ತು ಬಟಾಣಿ ಹಾಕ್ಕೊಳ್ಳಿ, ಇನ್ನು ಬೇರೆ ಬೇರೆ ಎಲ್ಲ ಥರ ಕ್ಯಾಪ್ಸಿಕಮ್ ಹಾಕ್ಕೊಳ್ಬೋದು, ಇನ್ನು ಜಾಸ್ತಿ ವೆಜಿಟೇಬಲ್ಸ್ನ ಕೂಡ ಹಾಕ್ಕೊಳ್ಬೋದು. ನಾನೆಲ್ಲ ನೀಟಾಗಿ ಕಲಸಿಟ್ಟೆ. ನೋಡ್ತಾ ಇರ್ಬೋದು ಈ ಅದಕ್ಕೆ ಸ್ವಲ್ಪ ನೀರಿದ್ದಂಗೆ ಕಲಸಕ್ಕೆ ಇಟ್ಟಿದ್ದೆ, ಯಾಕಂದರೆ ಹುರ್ಗಡ್ಲೆ ಹಾಕಿರೋದ್ರಿಂದ ಅದು ಗಟ್ಟಿ ಆಗೋ ಚಾನ್ಸಸ್ ಇರುತ್ತೆ. ನಾನು ಇದನ್ನು ಒಂದು 3 to 4 ವಿಷಲ್ಸ್ನ ಬರ್ಸ್ಕೊಂಡು ಬೇಯಿಸ್ಕೊತೀನಿ, ಯಾಕಂದರೆ ನೀಟಾಗಿ ಕೂಡ ಬೇಯುತ್ತೆ, ಚೆನ್ನಾಗಿ ಕೂಡ ಇರುತ್ತೆ. ಹಾಗೆ ಓಕೆ, ಇದಕ್ಕೆ ಬಂದ್ಬಿಟ್ಟು ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡ್ಕೊಂಡಿದ್ದು, ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಕೂಡ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಗರಂ ಮಸಾಲಾನ ಆ್ಯಡ್ ಮಾಡಿಕೊಂಡೆ, ಯಾಕಂದರೆ ಮಸಾಲ ಟೇಸ್ಟ್ ಬರಲಿ ಅನ್ನೋ ಕಾರಣಕ್ಕೆ ಅಷ್ಟೇ. ಇದೊಂಥರ ಡಿಫ್ರೆಂಟ್, ಈ ಚಿಕನ್ ಸಾಂಬಾರು ಮಟನ್ ಸಾಂಬಾರೆಲ್ಲ ಇರುತ್ತಲ್ಲ ಫ್ಲೇವರು ಆ ಥರ ಕೊಡುತ್ತೆ, ಅದು ಸಖತ್ತಾಗಿರುತ್ತೆ. ನೀವು ಕೂಡ ಒಂದ್ಸತಿ ಹಾಕಿ ಟ್ರೈ ಮಾಡಿ. ನನ್ನ ಸ್ವಲ್ಪ ಟ್ರಿಕ್ಸ್ನ ನಾನು ಹೇಳ್ಕೊಟ್ಟಿದ್ದೀನಿ, ಆದರೆ ನಿಮ್ಮ ಮನೇಲಿ ಯಾವ ರೀತಿ ನೀವು ಮಾಡ್ತೀರಾ ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದಕ್ಕೆ ಎಕ್ಸ್ಟ್ರಾ ಏನಾದರೂ ಆ್ಯಡ್ ಮಾಡ್ತೀರಾ ಏನು ಎತ್ತ ಅಂತ ಕೂಡ ನಂಗೆ ಹೇಳಿ. ಈ ಕುರ್ಮಾ ಅಂತೂ ಗೀ ರೈಸ್ಗೆ ಹೇಳಿ ಮಾಡಿಸಿರೋ ಥರ ಇರುತ್ತೆ. ನೀವು ಕೂಡ ಟ್ರೈ ಮಾಡಿ. ಗೀ ರೈಸ್ ಮಾಡ್ಕೊಂಡು ತಿನ್ಬೋದು, ಪೂರಿ ಕೂಡ ಮಾಡ್ಕೊಂಡು ತಿನ್ಬೋದು, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಕಾಂಬಿನೇಷನ್ಗೆ ಮಾಡ್ಕೊಂಡು ತಿನ್ಬೋದು. ಇದೆಲ್ಲ ಆದಮೇಲೆ ನಾನು ಕ್ಲೋಸ್ ಮಾಡ್ತಾಯಿದ್ದೀನಿ ಕುಕ್ಕರ್ ಕ್ಯಾಪ್ನ ಹಾಕಿ 1-2 ವಿಷಲ್ಸ್ ಇಲ್ಲ ಅಂದರೆ 3 ವಿಷಲ್ಸ್ನ ತಗೊಳ್ಳಿ, ಯಾಕಂದರೆ ಬೇಳೆ ಏನೋ ಹಾಕಿಲ್ವಲ್ಲ ಜಾಸ್ತಿ ಬೇಯುತ್ತೆ ಅನ್ನೋದು ಟೆನ್ಷನ್ ಏನಿಲ್ಲ. ಓಕೆ, ನಾನಿಲ್ಲಿ ಫ್ಲೋರ್ನೆಲ್ಲ ಕ್ಲೀನ್ ಅಂದರೆ ಕಿಚನ್ ಕೌಂಟರ್ ಟಾಪ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ನಾನು ಇಲ್ಲೇ ಚಪಾತಿ ಪೂರಿ ಎಲ್ಲನೂ ಲಟ್ಟಿಸ್ಕೊಳ್ಳೋದು. ಅದಕ್ಕೋಸ್ಕರ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಪೂರಿ ಇಟ್ಟು ನೀಟಾಗೆ ಆಗಿತ್ತು. ಅದಕ್ಕೋಸ್ಕರ ಬೇಗ ಚಿಕ್ಕದಾಗೆ ಗೋಲಿ ಥರ ಮಾಡಿಕೊಂಡು ಇಟ್ಕೋತಾ ಇದ್ದೀನಿ. ಫಸ್ಟು ಮಾಮಂಗೆಲ್ಲ ಹಾಕ್ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೋತಿದ್ದೆ. ಆಮೇಲೆ ಅಜ್ಜಿ ಅಂದರು 3 ಜನಕ್ಕೂ ಒಂದೇ ಸರಿ ಹಾಕ್ಕೊಳ್ಳೋಣ ಬಿಸಿ ಅಂತ ಹೇಳ್ಬಿಟ್ಟು ಈಗಲೇ ಹಾಕ್ಬಿಡು ಅಂತ ಹೇಳಿದ್ರು. ಅದಕ್ಕೋಸ್ಕರ 3 ಜನಕ್ಕೂ ಮಾಡ್ಕೋತಾ ಇದ್ದೀನಿ. ಫಸ್ಟು 4-5 ಮಾಡ್ಕೊಂಡಿದ್ದೆ ಅಷ್ಟೇ. ಆಮೇಲೆ ಮಾಮಗೆ 3, ಅಜ್ಜಿಗೆ 3, ನನಗೆ 2, ಒಂದು 10 ಮಾಡಿದ್ದೆ ಅಂತ ಇಟ್ಕೊಳ್ಳಿ. ಅಷ್ಟೂ ಖಾಲಿ ಆಯಿತು. ತುಂಬಾ ಟೇಸ್ಟಿಯಾಗಿರೋದ್ರಿಂದ ಬೇಗ ಎಲ್ಲ ಕೂಡ ಖಾಲಿ ಆಯಿತು. ಯಾವ ಅಡುಗೆ ತುಂಬ ಚೆನ್ನಾಗಿರುತ್ತೋ ಆ ಅಡುಗೆ ಬೇಗನೆ ಖಾಲಿ ಆಗುತ್ತೆ. ನೀವು ಎಷ್ಟು ಮಾಡಿದ್ರೂ ಬೇಗ ಖಾಲಿ ಆಗುತ್ತೆ. ಅದಕ್ಕೋಸ್ಕರ ನಾವು ಅಂದ್ಕೋಬೇಕು ಬೇಗ ಖಾಲಿ ಆಗಿದೆ ಅಂತ ಹೇಳಿದ್ರೆ ತುಂಬಾ ಟೇಸ್ಟಿಯಾಗಿದೆ ಅಂತ. ಹಾಗೆ ಯಾವುದೇ ರೀತಿಯಾಗಲಿ ನಾವು ಪ್ರೀತಿಯಿಂದ ಅಡುಗೆ ಮಾಡಬೇಕು, ಹಾಗೆ ಶ್ರದ್ಧೆಯಿಂದ ಮಾಡಬೇಕು. ಯಾವುದೇ ರೀತಿ ಈ ಎನರ್ಜಿ ಲೆಸ್ಸು ಯಾರಪ್ಪ ಈ ಅಡುಗೆ ಮಾಡ್ತಾರೆ ಅಂತ ಅಡುಗೆ ಮಾಡಿದ್ರೆ ಮುಗೀತು, ಅಡುಗೆ ಕತೆ ಮುಗೀತು ಅಷ್ಟೆ. ಮತ್ತು ಅದು ಚೆನ್ನಾಗೂ ಬರೋಲ್ಲ, ತಿನ್ನೋಕ್ಕೂ ಚೆನ್ನಾಗಿರೋಲ್ಲ, ನಮ್ಮ ಮನಸ್ಸಿಗೂ ಚೆನ್ನಾಗಿ ಅನಿಸಲ್ಲ.
ಎಲ್ಲರಿಗೂ ಒಂದೇ ಸರಿ ಎಲ್ಲ ಪೂರಿ ಒತ್ತಿಟ್ಕೊಂಡು ಪೂರಿನ ಹಾಕ್ತಾಯಿದ್ದೆ. ನೋಡ್ತಾ ಇರ್ಬೋದು ಎಷ್ಟು ಉಬ್ಬುತ್ತಾ ಇದೆ ಅಂತ. ಇನ್ನೊಂದು ತೋರಿಸ್ತೀನಿ ನೋಡಿ, ನಾನು ಇಷ್ಟು ಚಿಕ್ಕದಾಗೆ ಹೊತ್ಕೊಂಡಿರೋದು. ತುಂಬಾ ಚೆನ್ನಾಗಿ ಬಂದಿತ್ತು ಪೂರಿ ಅಂತೂ, ಸಖತ್ತಾಗಿ ಬಂದಿತ್ತು, ಸಾಫ್ಟಾಗಿ ಕೂಡ ಇತ್ತು. ಎಷ್ಟು ಬೇಗ ಪೂರಿ ಉಬ್ಬುತ್ತೆ ನೋಡಿ. ಒಂದೊಂದು ಸರಿ ಅಂತೂ ಪೂರಿ ಉಬ್ಬೋದೇ ಇಲ್ಲ, ಯಾಕಂತ ಹೇಳಿದ್ರೆ ನೀಟಾಗೆ ನಾದಿರಲ್ಲ, ನೆಂದಿರಲ್ಲ, ಅದಕ್ಕೋಸ್ಕರ ಆ ರೀತಿ ಬಂದಿರುತ್ತೆ. ನೋಡ್ತಾ ಇರ್ಬೋದು, ಇದು ಮಾಮಂಗೆ ಬಡಿಸ್ಕೊಡ್ತಾ ಇದ್ದೆ. ಒಂದು 4 ಪೂರಿ ಹಾಕ್ಕೊಟ್ಟೆ, ಸಾಗು ಹಾಕ್ಕೊಟ್ಟಿದ್ದೆ. ಸಾಗು ಕೂಡ ಚೆನ್ನಾಗಿ ಬಂದಿತ್ತು, ಸ್ವಲ್ಪ ಗಟ್ಟಿ ಏನೂ ಇಲ್ಲ, ತೆಳ್ಳಗೂ ಇಲ್ಲ, ನೀಟಾಗಿ ಬಂದಿತ್ತು. ಹಾಗೆ ಅದನ್ನೆಲ್ಲ ತಿಂದು ನನಗೆ ತಟ್ಟೆ ವಾಪಸ್ ಕೊಟ್ಟರು. ಇನ್ನು ಸಾಗು ಇತ್ತು, ಇದರಲ್ಲೇ ಹಾಕು ಅಂತ ಹೇಳ್ಬಿಟ್ಟು ಹಾಕ್ಕೊಟ್ರು. ಓಕೆ, ನನ್ನ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.